ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಿಕಾ. ನಾನಿವತ್ತು ದಾಂಡೇಲಿಯಲ್ಲಿರೋ ಪರಂಪರಾ ಕಾಟೇಜಸ್ಸಿಗೆ ಬಂದಿದ್ದೀನಿ. ನೀವು ಇಲ್ಲಿಗೆ ಬಂದರೆ ಇಲ್ಲಿ ಏನೇನು ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ, ಯಾವ ಥರ ಗೇಮ್ಸ್ ಇದೆ, ಅಕ್ಕಪಕ್ಕ ನೋಡೋದಕ್ಕೆ ಯಾವ ಥರ ಜಾಗ ಇದೆ, ಯಾವ್ಯಾವ ಥರ ಸ್ಟೇ ಇದೆ, ಫುಡ್ ಏನು ಕೊಡ್ತಾರೆ, ಎಲ್ಲನೂ ನಾನು ಈ ವಿಡಿಯೋಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಡ್ರೋನ್ ಶಾಟ್ನ ನೋಡ್ಕೊಂಡು ಬನ್ನಿ. ಇವಾಗ ನಾವು ಎಂಟ್ರೆನ್ಸ್ ಹತ್ರ ಇದ್ದೀವಿ. ಹಿಂದೆ ನೋಡ್ಬೋದು, ಒಳ್ಳೆ ಆಫ್ ರೋಡಿಂಗ್ ಫೀಲಿಂಗ್ ಇದೆ. ಸಕ್ಕದಾಗಿ ಅನ್ಸುತ್ತೆ. ನೀವು ಟೂ ವೀಲರಲ್ಲೆಲ್ಲ ಬಂದರೆ ಅಂತೂ ಸಕ್ಕದಾಗಿ ಅನ್ಸುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಎಂಟರ್ ಆಗಿದ ತಕ್ಷಣ ಈ ಕಡೆ ಗಾರ್ಡನ್ ಸಿಗುತ್ತೆ, ಜೊತೆಗೆ ಇಲ್ಲಿ ಪಾರ್ಕಿಂಗ್ ಕೂಡ ಇದೆ. ಪಾರ್ಕಿಂಗ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ. ಎಷ್ಟು ಜನ ಬಂದರು ಅಂತ ಅಂದ್ರೂ ಆರಾಮ್ಸೆ ಗಾಡಿ ಪಾರ್ಕ್ ಮಾಡ್ಬೋದು, ಅಷ್ಟು ನೀಟಾಗಿದೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನೇಚರ್ ಮಧ್ಯೆ ನಿಮಗೆ ಫೀಲ್ ಆಗಲಿ ಅಂತ ಇಲ್ಲಿ ಟೆಂಟ್ ಕೂಡ ಪಿಚ್ ಮಾಡಿದ್ದಾರೆ. ಜೊತೆಗೆ ಆ ಕಡೆ ಪ್ರೈವೇಟ್ ಕಾಟೇಜಸ್ ಇದೆ. ಇಲ್ಲಿ ಒಂದು ಡಾರ್ಮೆಂಟ್ರಿ ಕೂಡ ಇದೆ. ನೀವು 10-12 ಜನ ಗ್ರೂಪಲ್ಲಿ ಬರ್ತಿದ್ದೀರಾ ಅಂತಂದರೆ ಇಲ್ಲಿ ಸ್ಟೇ ಆಗ್ಬೋದು. ಇಲ್ಲ ನೀವು ಫ್ಯಾಮಿಲಿ ಇಲ್ಲ ಅಂತಂದರೆ ಕಪಲ್ಸ್ ಬರ್ತಿದ್ದೀರಾ ಅಂತಂದರೆ ಅಲ್ಲಿ ಸ್ಟೇ ಆಗ್ಬೋದು. ಅಲ್ಲಿ ಒಳಗಡೆ ಎಲ್ಲ ಹೆಂಗಿದೆ ಏನು ಎಲ್ಲಾನು ತೋರಿಸ್ಕೊಡ್ತೀನಿ ಬನ್ನಿ. ಸೊ ನಾನಿವಾಗ ನಿಮಗೆ ಫಸ್ಟ್ ಡಾರ್ಮೆಂಟ್ರಿ ತೋರಿಸ್ತಾ ಇದ್ದೀನಿ. ಎಂಟರ್ ಆಗ್ತಿದ್ದಂಗೆ ನಿಮಗೆ ಫಸ್ಟ್ ಸಿಗುತ್ತೆ ಡಾರ್ಮೆಂಟ್ರಿ. ಇಲ್ಲಿ ನೀವು 10-12 ಜನ ಗ್ರೂಪಲ್ಲಿ ಬರ್ತಾ ಇದ್ದೀರಾ ಅಂತ ಅಂದರೆ, ಇಲ್ಲ ಅಂತಂದರೆ ಕಸಿನ್ಸ್ ಎಲ್ಲ ಸೇರಿ ಒಟ್ಟಿಗೆ ಬರ್ತಾ ಇದ್ದೀರಾ, ಇಲ್ಲ ಫ್ಯಾಮಿಲಿಯಲ್ಲೇ ಅಷ್ಟೊಂದು ಜನ ಬರ್ತಿದ್ದೀರಾ ಅಂತ ಅಂದ್ರೂ ಇಲ್ಲಿ ಬಂದು ಸ್ಟೇ ಆಗ್ಬೋದು. ಇಲ್ಲಿ ನಿಮಗೆ 12-15 ಬೆಡ್ ಇದೆ, ಆರಾಮಾಗಿ ಸ್ಟೇ ಆಗ್ಬೋದು. ಇನ್ ಕೇಸ್ ನೀವೇನಾದ್ರು ಜಾಸ್ತಿ ಜನ ಇದ್ದೀರಾ ಅಂತ ಅಂದ್ರೂ ಒಂದೊಂದು ಕಾಟ್ನಾನು ಸೇರಿಸಿ ನೀವು ಒಟ್ಟಿಗೆನೂ ಮಲ್ಕೊಳ್ಬೋದು, ಆರಾಮಾಗಿ ಮಲ್ಕೊಳ್ಬೋದು. ಟಿ ವಿ ಫೆಸಿಲಿಟಿ ಕೂಡ ಇದೆ, ಮತ್ತು ಎಲ್ಲ ಕಡೆನೂ ಫ್ಯಾನ್ಸ್ ಕೂಡ ಇದೆ. ಈ ಕಡೆ ಬಂದರೆ ನಿಮಗೆ ಒಂದಲ್ಲ 2 ವಾಶ್ರೂಮ್ ಇದೆ. ಜಾಸ್ತಿ ಜನ ಸ್ಟೇ ಆದಾಗ ನಿಮಗೆ 2 ವಾಶ್ರೂಮ್ ನೆಸೆಸಿಟಿ ಇರುತ್ತೆ ಅಂತ 2 ವಾಶ್ರೂಮ್ ಕೂಡ ಮಾಡಿದ್ದಾರೆ. ಇಲ್ಲಿಂದಾನು ತುಂಬಾ ನೀಟಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಚೆ ಕಡೆ ವ್ಯೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ನೀವು ಆಚೆ ಕಡೆ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲಿಂದ ಕಾಟೇಜಸ್ ಎಲ್ಲ ಅಂತೂ ನೆಕ್ಸ್ಟ್ ಲೆವೆಲಿಗೆ ಕಾಣಿಸುತ್ತೆ. ರೈನಿ ಸೀಸನಲ್ಲಿ ಬಂದರೆ ಅಂತೂ ಇಷ್ಟೇ ತುಂಬಾ ಸಕ್ಕತ್ತಾಗಿರುತ್ತೆ. ಯಾಕಂತ ಅಂದರೆ ಇಲ್ಲಿ ಸುತ್ತಮುತ್ತ ಫುಲ್ ಬರೀ ಮರಗಳೇ ತುಂಬಿಕೊಂಡಿದೆ. ಒಳ್ಳೆ ಕಾಡಿನ ಮಧ್ಯೆ ಇದ್ದಂಗೆ ಫೀಲ್ ಆಗುತ್ತೆ. ಈ ಸ್ಟೇಯಲ್ಲಿ ನೀವು ಎಲ್ಲೇ ಹೋದರೂ ವೈಫೈ ಫೆಸಿಲಿಟಿ ಕೂಡ ಇದೆ. ಎಲ್ಲ ಕಡೆನೂ ಆರಾಮಾಗಿ ಓಡಾಡ್ಬೋದು. ಜೊತೆಗೆ ಓಡಾಡೋದಕ್ಕೆ ಇಲ್ಲಿ ಸೈಕಲ್ ಕೂಡ ಇದೆ. ನಿಮಗೆ ಇಂಡೋರ್ ಗೇಮ್ಸು ಇನ್ನೂ ಎಷ್ಟೊಂದಿದೆ, ಎಲ್ಲಾನು ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ನೆಕ್ಸ್ಟ್ ರಿಸೆಪ್ಷನ್ ಮತ್ತು ಡೈನಿಂಗ್ ಹಾಲ್ ಹತ್ರ ಹೋಗೋಣ, ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ರಿಸೆಪ್ಷನ್ ಎದುರುಗಡೆನೆ ನಿಮಗೆ ಟ್ರಾಂಪಲಿನ್ ಇದೆ, ಮತ್ತು ಶೂಟಿಂಗ್ ಗೇಮ್ಸ್ ಇದೆ, ಆರ್ಚರಿ ಇದೆ. ಮಕ್ಳ ಜೊತೆ ಬಂದರೆ ಅಂತೂ ಮಕ್ಕಳು ಒಳ್ಳೆ ಟೈಮ್ ಪಾಸ್ ಮಾಡ್ತಾರೆ. ಈ ಕಡೆ ನೋಡ್ಬೋದು, ವಾಕ್ ವೇನು ಅಷ್ಟೇ ಚೆನ್ನಾಗಿದೆ. ನೀವು ಫೋಟೋಸು ಇಲ್ಲ ರೀಲ್ಸ್ ಮಾಡ್ತೀನಿ ಅಂತ ಅಂದ್ರೂ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ರಿಸೆಪ್ಷನ್ ಇದೆ. ನೀವು ಇಲ್ಲಿಗೆ ಬಂದು ನೀವು ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟು ಚೆಕ್ ಇನ್ ಮಾಡ್ಕೊಂಡ್ರೆ ಕೀಸ್ ಎಲ್ಲ ಕೊಡ್ತಾರೆ. ಅದ್ರ ಮೇಲ್ಗಡೆನೆ ನಿಮಗೆ ಫ್ಯಾಮಿಲಿ ರೂಮ್ಸ್ ಕೂಡ ಇದೆ, ಪಕ್ಕದಲ್ಲೇ ರೆಸ್ಟೋರೆಂಟ್ ಕೂಡ ಇದೆ. ಅಲ್ಲಿಗೆ ಹೋಗೋಣ ಬನ್ನಿ. ಟೇಬಲ್ ಟೆನ್ನಿಸ್ ಕೂಡ ಇದೆ, ಒಳಗಡೆ ಕ್ಯಾರಮ್ ಇದೆ. ಕೂತ್ಕೊಂಡು ಆಟ ಆಡ್ಕೊಂಡು ಮಜಾ ಮಾಡೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ನಾವಿವಾಗ ಡೈನಿಂಗ್ ಏರಿಯಾಗೆ ಬಂದಿದ್ದೀವಿ. ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಮಿನಿಮಮ್ ಇಲ್ಲ ಅಂತ ಅಂದ್ರೂ 30 ಜನ ಕೂತ್ಕೊಂಡು ಒಂದೇ ಟೈಮಲ್ಲಿ ಊಟ ಮಾಡ್ಬೋದು. ಇಲ್ಲಿ ಕ್ಯಾರಮ್ ಕೂಡ ಇಟ್ಟಿದ್ದಾರೆ, ಅದನ್ನು ಆಟ ಆಡ್ಬೋದು. ಇವಾಗ ಸದ್ಯಕ್ಕೆ ಟೀ ಟೈಮ್ ಆಗಿದೆ, ಟೀ ಕುಡಿಯೋಣ ಬನ್ನಿ. ದಾಂಡೇಲಿ ಅಂದ್ರೆ ನೇಚರ್ ಅಂತ, ಅದ್ರ ಸಂಕೇತವಾಗಿ ಇಲ್ಲೆಲ್ಲ ಪೇಂಟಿಂಗ್ಸ್ ಎಲ್ಲ ಎಷ್ಟು ನೀಟಾಗಿ ಹಾಕಿದ್ದಾರೆ. ನಂಗಂತೂ ಇದು ತುಂಬಾನೇ ಇಷ್ಟ ಆಯ್ತು. ಜೊತೆಗೆ ಈ ಕಡೆ ನೋಡ್ಬೋದು, ಇಲ್ಲಿ ಒಂದು ರಿವರ್ ರಾಫ್ಟಿಂಗ್ ಕೂಡ ಹಾಕಿದ್ದಾರೆ, ಅದನ್ನು ಅಷ್ಟೇ ಚೆನ್ನಾಗಿದೆ. ದಾಂಡೇಲಿ ಅಂದ್ಮೇಲೆ ರಿವರ್ ರಾಫ್ಟಿಂಗ್ ಅಂತೂ ತುಂಬಾನೇ ಫೇಮಸ್. ಅದನ್ನ ನಾವು ನಾಳೆ ಟ್ರೈ ಮಾಡೋಣ ಅಂತ ಇದೀವಿ. ಇವಾಗ ಟೀ ಕುಡಿತಾ ಹಂಗೆ ಸ್ವಿಮ್ಮಿಂಗ್ ಪೂಲ್ ನೋಡೋಣ ಬನ್ನಿ. ಇಲ್ಲಿ ನೋಡ್ಬೋದು, ಸ್ವಿಮ್ಮಿಂಗ್ ಪೂಲ್ ಅಂತೂ ಎಷ್ಟು ದೊಡ್ಡದಾಗಿದೆ, ಸಕ್ಕದಾಗಿದೆ. ನೀವು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಅಕ್ಕಪಕ್ಕ ಅಂತೂ ಫುಲ್ಲು ನೇಚರ್ ವೈಬ್ಸ್ ಇರುತ್ತೆ. ಫ್ರೆಂಡ್ಸ್ ಜೊತೆ ಬಂದರೆ ಅಂತೂ ಎದ್ದು ಹೋಗೋಕ್ಕೆ ಮನಸ್ಸಾಗಲ್ಲ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಒಂಚೂರು ಆ ಕಡೆ ಈ ಕಡೆ ಗಾಡಿ ಸೌಂಡ್ ಆಗಲಿ ಏನೂ ಕೇಳಿಸಲ್ಲ. ಫುಲ್ ಕಂಪ್ಲೀಟ್ ಪೀಸ್ಫುಲ್ ಆಗಿದೆ, ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು, ನಿಮಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಕೂಡ ಹಾಕಿದ್ದಾರೆ. ನಿಮಗೆ ಪೂಲ್ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ. ಬೆಳಗ್ಗೆ 9 o'clock ಸಂಜೆ 6 o'clock ತನಕ ಅಷ್ಟೇ ಇರುತ್ತೆ. ನೀವು ಫೋಟೋಸ್ ತೊಗೊಳ್ಬೇಕು ಅಂತಂದರೆ ಅದು ಕೂಡ ಇಲ್ಲಿ ಮಾಡಿದ್ದಾರೆ, ಪರಂಪರಾ ಕಾಟೇಜಸ್ ದಾಂಡೇಲಿ ಅಂತ. ಎಷ್ಟು ಸಕ್ಕತ್ತಾಗಿದೆ ಅಲ್ಲ ನಿಂತ್ಕೊಂಡು ಫೋಟೋ ತೊಗೊಳೋದಕ್ಕೆ. ನೀವು ಹೀಗೆಲ್ಲ ನಿಂತ್ಕೊಂಡು ಫೋಟೋಸ್ ತೊಗೊಳ್ಬೋದು ಇಲ್ಲಿಗೆ ಬಂದರೆ. ಪೂಲ್ ಬರೀ ದೊಡ್ಡವ್ರಿಗಷ್ಟೇ ಅಲ್ಲ, ಚಿಕ್ಕವರಿಗೂ ಕೂಡ ಇದೆ. ಆ ಕಡೆ ಬಂದು 2 feet ಇದೆ, ಮಕ್ಳಿಗಂತಾನೆ ಇದೆ. ಈ ಕಡೆ ಬಂದು 6 feet ಇದೆ. ಆರಾಮಾಗಿ ದೊಡ್ಡವರಂತೂ ಸ್ವಿಮ್ಮಿಂಗ್ ಮಾಡ್ತಾ. ಇಲ್ಲಿ ಬಾಲ್ ಎಲ್ಲ ಇಟ್ಟಿದ್ರು ಅವಾಗಲೇ. ನೀವು ಬಂದರೆ, ನೀವು ಗ್ಯಾಂಗ್ ಜೊತೆ ಬಂದರೆ ಫುಲ್ಲು ಥ್ರೋ ಬಾಲ್ ಅಂತೆ, ವಾಲಿಬಾಲ್ ಅಂತೆ, ಏನು ಬೇಕಾದರೂ ಆಟ ಆಡ್ಕೊಂಡು ಮಜಾ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಿಮಗೆ ಫ್ಯಾಮಿಲಿ ರೂಮ್ ಇದೆ. ರಿಸೆಪ್ಷನ್ ಮೇಲ್ಗಡೆನೆ ಈ ರೂಮ್ ಇದೆ. ಇಲ್ಲಿ ನೋಡ್ಬೋದು, ನಿಮಗೆ 8 ಬೆಡ್ ಇದೆ. ನೀವು ಫ್ಯಾಮಿಲಿ ಎಲ್ಲ ಬಂದ್ರಿ ಅಂತ ಅಂದರೆ ಇಲ್ಲೂ ಕೂಡ ಸ್ಟೇ ಆಗ್ಬೋದು. ಫ್ಯಾನ್ ಕೂಡ ಇದೆ. ಇಲ್ಲೂ ನಿಮಗೆ ವೈಫೈ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಂತೂ ಆ ಕಾಟೇಜಸ್ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆ ಕಲರ್ ಪೇಂಟಿಂಗ್ ಮಾಡಿರೋದಕ್ಕೂ, ಅಲ್ಲಿ ಅಕ್ಕಪಕ್ಕ ಮರ ಇರೋದು, ಅಲ್ಲಿ ಆಚೆ ಕಡೆ ಇದೆಲ್ಲ ಕೂತ್ಕೊಳ್ಳೋಕೆ ಚೇರ್ಸ್ ಕೂಡ ಹಾಕಿದ್ದಾರೆ. ನೀವು ಕೂತ್ಕೊಂಡು ಕಾಫಿ ಟೀ ಕುಡಿತಾ ಮಸ್ತ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಇಲ್ಲಿಂದ ನಿಂತ್ಕೊಂಡ್ರೆ ನೀವು ಸನ್ಸೆಟ್ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇನ್ನೊಂದೇನಪ್ಪ ಅಂತ ಅಂದರೆ, ನೀವು ಇಲ್ಲಿಗೆ ರೈನಿ ಸೀಸನಲ್ಲಿ ಬಂದರೆ ಅಂತೂ ನೆಕ್ಸ್ಟ್ ಲೆವೆಲ್ ಫೀಲ್ ಇರುತ್ತೆ ಅಂತ ನನಗೆ ಅನ್ನಿಸ್ತಿದೆ. ನಾನಂತೂ ನೆಕ್ಸ್ಟ್ ಟೈಮ್ ರೈನಿ ಸೀಸನಲ್ಲಿ ಇಲ್ಲಿಗೆ ವಿಸಿಟ್ ಮಾಡೇ ಮಾಡ್ತೀನಿ. ಬಿಕಾಸ್ ನಾನು ಲಾಸ್ಟ್ ಟೈಮ್ ದಾಂಡೇಲಿ ಬಂದಿದ್ದಾಗ ಅಂತೂ
ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫುಲ್ ವೆದರ್ ಅಂತೂ ಫಾಗಲ್ಲೇ ತುಂಬಿಕೊಂಡಿತ್ತು, ಸಕ್ಕತ್ತಾಗಿತ್ತು. ಇಲ್ಲಿ ನೆಕ್ಸ್ಟ್ ಪ್ರೈವೇಟ್ ಕಾಟೇಜಸ್ನ ತೋರಿಸ್ತಾ ಇದ್ದೀನಿ. 10 ಪ್ರೈವೇಟ್ ಕಾಟೇಜಸ್ ಇದೆ, ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಎಂಟರ್ ಆಗಿದ ತಕ್ಷಣ ನಿಮಗೆ ಒಂದೊಳ್ಳೆ ಸಕ್ಕತ್ತಾಗಿರೋ ಪೇಂಟಿಂಗ್ ಹಾಕಿದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಸ್ಲಿಪ್ಪರ್ಸ್ ಬಿಡ್ಬೋದು. ಆ್ಯಂಡ್ ಅಲ್ಲಿ ವಾಚ್ ಕೂಡ ಇಟ್ಟಿದ್ದಾರೆ, ಅದೂ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ನೀಟಾಗಿ ಕಬೋರ್ಡ್ ಎಲ್ಲ ಇಟ್ಟಿದ್ದಾರೆ, ನಿಮ್ಮ ಲಗೇಜಸ್ ಎಲ್ಲ ಅಲ್ಲಿ ಆರಾಮಾಗಿ ಇಡ್ಬೋದು. ಆ್ಯಂಡ್ ಇಲ್ಲಿ ಬೆಡ್ ಅಂತೂ ತುಂಬಾ ಚೆನ್ನಾಗಿದೆ, ನೀವು ಕಂಫರ್ಟಬಲ್ ಆಗಿ ನಿದ್ದೆ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಜೊತೆಗೆ ಇಲ್ಲಿಂದ ವ್ಯೂ ಅಂತೂ ಸಕ್ಕತ್ತಾಗಿದೆ. ಜೊತೆಗೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ, ನೀವು ಇಲ್ಲಿಂದ ಡೋರ್ ಓಪನ್ ಮಾಡಿಕೊಂಡು ಆ ಕಡೆ ಹೋಗಿ ಅಲ್ಲಿ ಕೂಡ ಕೂತ್ಕೊಂಡು ಮಾತಾಡ್ಬೋದು. ಇಲ್ಲೂ ನಿಮಗೆ ವೈಫೈ ಫೆಸಿಲಿಟಿ ಕೂಡ ಇದೆ. ಪ್ರತಿಯೊಂದು ರೂಮಿಗೂ ಇದೇ ಥರನೇ ಕೊಟ್ಟಿದ್ದಾರೆ. ಏನು ಸಕ್ಕತ್ತಾಗಿದೆ ಅಲ್ಲ, ಒಳ್ಳೆ ಕಾಡಿನ ಮಧ್ಯ ಇರೋ ಥರ ಫೀಲ್ ಆಗುತ್ತೆ, ಅಷ್ಟು ಸಕ್ಕತ್ತಾಗಿದೆ. ಬರ್ಡ್ ಸೌಂಡ್ ಎಲ್ಲ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ಸೊ ಇವಾಗ ಆ ಕಾಟೇಜ್ನ ನೋಡಿದ್ರಿ ಅಲ್ವಾ, ಇಲ್ಲಿರೋದು ಎಲ್ಲನೂ ಸೇಮ್ ಅದೇ ಥರ ಕಾಟೇಜಸ್ಸೇ. ನೀವು ಇಲ್ಲಿ ಸ್ಟೇ ಆಗಬೇಕು ಅಂತ ಅಂದರೆ 2500 ರೂಪೀಸ್ ಪರ್ ಹೆಡ್ ಆಗುತ್ತೆ. ಫ್ಯಾಮಿಲಿ ರೂಮ್ ಮತ್ತು ಡಾರ್ಮೆಂಟ್ರಿಯಲ್ಲಿ ಸ್ಟೇ ಆಗಬೇಕು ಅಂತಂದರೆ 2250 ರೂಪೀಸ್ ಆಗುತ್ತೆ. ಪ್ರೈಸ್ ಬಂದು ಅವಾಗವಾಗ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ನೀವು ಓನರಿಗೆ ಕಾಲ್ ಮಾಡಿದ್ರೆ ಅವರು ಪ್ರೈಸಸ್ ಏನಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾರೆ. ವಿಡಿಯೋ ಹೆಂಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.